ಈಗ ಗಾಡಿ ಎತ್ಕೊಂಡು ಸುಮಾರು ಕಿಲೋಮೀಟರ್ ದೂರ ಬಂದಿದ್ದೀವಿ. ಈಗ ಒಂದು ಸೀಕ್ರೆಟ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಆ ಸೀಕ್ರೆಟ್ ವಾಟರ್ ಫಾಲ್ಸು ಈ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿದೆ. ನನ್ನ ಸುತ್ತ ಈ ಥರ ಫಾಗ್ ಹತ್ಕೊಂಡಿದೆ. ಟೈಮು 9:39. ಗಾಡಿನ ಇಲ್ಲಿ ಪಾರ್ಕ್ ಮಾಡಿಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೀಕ್ರೆಟ್ ವಾಟರ್ ಫಾಲ್ಸ್ಗೆ. ಗಾಡಿ ಇಲ್ಲಿ ಹೋಗೋದು ಕಷ್ಟ ಆಗುತ್ತೆ, ಸ್ಕಿಡ್ ಆಗುತ್ತೆ. ಅದಕ್ಕೇ ಗಾಡಿನ ಸೇಫ್ಟಿಯಾಗಿ ಅಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ. ಆ ಪಾರ್ಕಿಂಗಿಂದ 2 ಕಿಲೋಮೀಟ್ರ್ ದೂರ ಇದೆ ಆ ಸೀಕ್ರೆಟ್ ವಾಟರ್ ಫಾಲ್ಸು. 15 ನಿಮಿಷ ಆಗುತ್ತೆ ವಾಕಿಂಗ್ಗೆ. ಇಲ್ಲಿಂದ ರೈಟಿಗೆ ಡಿವಿಯೇಷನ್ ತೊಗೊಬೇಕು. ಡಿವಿಯೇಷನ್ ತಗೊಂಡಿದ್ದ ತಕ್ಷಣ ನಿಮ್ಗೊಂದು ವಾಟರ್ ಫ್ಲೋ ಕಾಣಿಸುತ್ತೆ. ಆ ಎಳ್ನೀರು ವಾಟರ್ ಫಾಲ್ಸಿಂದ ಹರ್ಕೊಂಬರ್ತಾ ಇರೋವಂಥ ನೀರು. ಇದು ಕುದುರೆಮುಖದಲ್ಲಿದೆ. ಈ ಎಳ್ನೀರು ವಾಟರ್ ಫಾಲ್ಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಾಟರ್ ಫಾಲ್ಸ್ಗೆ ಹೋಗಬೇಕು ಅಂತಂದರೆ ನೀವು ಮೇಲೆ 10 ನಿಮಿಷ ನಡ್ಕೊಂಡು ಹೋಗಬೇಕು. ಹತ್ಕೊಂಡು ಹೋಗಬೇಕು ಮೇಲೆ. ಮುಂದೆ ಈ ಕಲ್ಗಳಿರುತ್ತೆ ನೋಡಿ ಇಲ್ಲಿ. ಈ ಕಲ್ಗಳನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ಹತ್ತಬೇಕು. ಥ್ಯಾಂಕ್ ಯು. ನಿಧಾನಕ್ಕೆ ಕತ್ಕೊಂಬನ್ನಿ. ಹೋಗ್ತಾ ಇದ್ರೆ ಆ ವಾಟರ್ ಫಾಲ್ಸಿಂದ ಬರ್ತಾ ಇರೋವಂಥ ಜುಳು ಶಬ್ದ ಕೇಳಿಸ್ತಾ ಇರುತ್ತೆ ಕಿವಿಗೆ. ಟ್ರಕ್ಕಿಂಗ್ ಹೋಗ್ಬಿಟ್ಟು ಕುದುರೆಮುಖ ಟ್ರಕ್ಕಿಂಗ್ಗೆ ಈಗ ಎಲ್ಲರ ಕೈಲೂ ಹತ್ತಕ್ಕೆ ಎನರ್ಜಿನೇ ಕಮ್ಮಿ ಆಗಿಬಿಟ್ಟಿದೆ ಫುಲ್ಲು. ಬರೀ ಚಿಕ್ಕ ಇದತ್ತಕ್ಕೆ ಕಷ್ಟಪಡ್ತಾ ಇದ್ದೀವಿ ಎಲ್ಲರೂ. ಬಟ್ ಕಚ್ಚಿರೋದು ಇಷ್ಟೇ. ಆ ಬ್ಲೀಡಿಂಗ್ ನೋಡಿ ಅಷ್ಟು ಭಯಂಕರ ಕಾಣುತ್ತೆ. ರಕ್ತ ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗಿರೋದ್ರಿಂದ ನಿಮ್ಗೆ ಹಂಗೆ ಕಾಣ್ತಾ ಇದೆ ಅಷ್ಟೇ. ಅದು ಅಲ್ಲಿದೆ. ಫಾಲ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಈ ಥರ ಬಂದರೆ ಕಲ್ ಮೇಲೆ ಎಲ್ಲೂ ಕಾಲಿಡ್ಬಿಡಿ, ಯಾಕಂದರೆ ಜಾರು ಬಿಡುತ್ತೆ. ಕಲ್ ಮೇಲೆ ಹಿಂಗೆ ಕಾಲಿಟ್ರೆ ಹಿಂಗೆ ಜಾರು ಬಿಡುತ್ತೆ. ಅದಕ್ಕೆ ಏನಿದ್ರು ನೀವು ಈ ಥರ ಪ್ಲೇಸಸ್ ಮೇಲೆ ಮಾತ್ರ ಕಾಲಿಡಿ. ಈ ಥಂಡಿಗೆ ಕುದುರೆಮುಖ ಅಂತಂದರೆ ಆ ಒಂದು ಮೌಂಟೇನ್ ಟ್ರೆಕ್ ಅಂತ ಮಾತ್ರ ಅಂದ್ಕೊಂಡಿರ್ತಾರೆ. ಆದರೆ ಈ ಥರ ಬ್ಯೂಟಿಫುಲ್ ಆಗಿರೋ ಫಾಲ್ಸ್ ಇರುತ್ತೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಇದು ಅಷ್ಟು ಸೀಕ್ರೆಟ್ ಆಗಿರೋ ಅಂಥ ಸೀಕ್ರೆಟ್ ವಾಟರ್ ಫಾಲ್ಸ್ ಇದು. ವಾಟರ್ ಫಾಲ್ಸ್ ಇಲ್ಲಿದೆ. ಅಲ್ಲಿಂದ ನೀರು ಮೇಲೆ ಬೀಳುತ್ತೆ. ಏನು ಸಖತ್ತಾಗಿದೆ ಗೊತ್ತಾ. ಆ ಥಂಡಿ ಕೂಲ್ ಬ್ರೀಸು ಮೇಲಿಂದ ಬರ್ತಾ ಇರೋಂಥ ನೀರು. ಆಹಾ, ಪರ್ಫೆಕ್ಟ್ ಮ್ಯಾಚ್.